ಗುರುಜಿ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ಯುಗಾದಿಯ ಹೊಸ ಸಂವತ್ಸರ ಯಾವ ರೀತಿ ಇದೆ? ಕರ್ಕಾಟಕ ರಾಶಿ ವಿಚಾರ ನೋಡಿದ್ದಾದರೆ ನಾವು ಮಿಶ್ರ ಫಲಿತಾಂಶಗಳು ಅಂತ ಹೇಳಬೇಕಾಗುತ್ತೆ. ಕಾರಣ ಇಲ್ಲಿ ನಿಮಗೆ 60% ಸಮಸ್ಯೆಗಳು, 40% ನಿಮಗೆ ಪ್ಲಸ್ ಪಾಯಿಂಟ್ಸ್ ಅಂತಲೇ ಹೇಳಬೇಕು. ಕಾರಣ 8ನೇ ಮೇಲಿರತಕ್ಕಂಥ ರಾಹು ಮೊದಲನೇದಾಗಿ, 2ನೇ ಮೇಲಿರತಕ್ಕಂಥ ಕೇತು, 9ರಲ್ಲಿರತಕ್ಕಂಥ ಶನೈಶ್ಚರ ಯಾವುದೂ ಪೂರಕವಾಗಿಲ್ಲ ನಿಮಗೆ. ಜೊತೆಗೆ ಗುರು ನಿಮಗೆ 12ನೇ ಮನೆಯಲ್ಲಿ ವರ್ಷದ ಮೊದಲ 4 ತಿಂಗಳು ಸಂಚಾರ ಮಾಡ್ತಾ ಇರತಕ್ಕಂಥದ್ದು. ಗುರು ಯಾವಾಗ ಜೂನ್ ನಂತರ ನಿಮ್ಮ ರಾಶಿಗೆ ಬರ್ತಾನೆ, ಅಲ್ಲಿಂದ ಎಲ್ಲ ಬದಲಾವಣೆಗಳಾಗ್ತಾ ಹೋಗುತ್ತೆ. ನಿಮಗೆ ಏಕಾಗಿ ಒಬ್ಬಂಟಿಯಾಗಿ ನೀವು ಹೋರಾಟವನ್ನು ಮಾಡಬೇಕಾಗುತ್ತೆ. ಈ ಸಮಯದಲ್ಲಿ ಯಾರೂ ಸಹಾಯಕ್ಕೆ ಬರೋದಿಲ್ಲ. ಆದರೆ ನಿಮ್ಮ ಇನ್ನರ್ ಪೊಟೆನ್ಷಿಯಲ್ ಏನು ಅನ್ನೋದನ್ನು ನೀವು ರಿಯಲೈಸ್ ಮಾಡ್ಕೊಳ್ತೀರಾ. ಯಾವಾಗ ಅಂದರೆ ಜೂನ್ ನಂತರ. ಅಲ್ಲಿವರೆಗೂ ಸಹ ನಿಮ್ಗೆ ಯಾರು ಏನೇ ಗೈಡೆನ್ಸ್ ಕೊಟ್ಟರು ಎಲ್ಲವೂ ರಿವರ್ಸ್ ಆಗ್ತಾ ಇರುತ್ತೆ. ಯಾರು ಏನೇ ಸಜೆಷನ್ಸ್ ಕೊಟ್ಟರು ಸಹ ಅದು ಯಾವುದು ವರ್ಕೌಟ್ ಆಗೋದಿಲ್ಲ. ಸೊ ನಿಮ್ಮ ಇನ್ಸ್ಟಿಂಕ್ಟು, ನಿಮ್ಮ ಒಂದು ಸಿಕ್ಸ್ತ್ ಸೆನ್ಸು ಇದನ್ನು ನಂಬಿ ಅದೇ ಪ್ರಕಾರವಾಗಿ ಕೆಲಸ ಮಾಡ್ಕೊಂಡು ಹೋಗಿ ಒಳ್ಳೆಯದಾಗುತ್ತೆ ನಿಮಗೆ. ಅಷ್ಟಮದಲ್ಲಿರತಕ್ಕಂಥ ರಾಹು ಒಂದಷ್ಟು ಜನಗಳಿಗೆ ಲೀಗಲ್ ಬ್ಯಾಟ್ಲ್ಸನ್ನು ಸಿಕ್ಕಾಕಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಕೆಲವರಿಗೆ ಬಂಧನ ಭೀತಿ ಆಗ್ತಕ್ಕಂಥದ್ದು, ಮತ್ತು ಇನ್ನು ಕೆಲವರಿಗೆ ಏನಾಗುತ್ತೆ ಅಂತಂದರೆ ಈ ಸಮಯದಲ್ಲಿ ಶತ್ರುಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳು, ಹೊಸ ಶತ್ರುಗಳು ಹುಟ್ಕೊಳ್ತಕ್ಕಂಥದ್ದು ಇದೆಲ್ಲವೂ ಸಹ ಗೋಚರವಾಗ್ತಾ ಇದೆ. ಇದರಿಂದ ಹೊರಗಡೆ ಬರಬೇಕು ಅಂತಂದರೆ ದುರ್ಗಾದೇವಿಯ ಆರಾಧನೆಯನ್ನು ಮಾಡಬೇಕು ನೀವು. ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸ್ತಕ್ಕಂಥದ್ದು, ಮನೆಯಲ್ಲಿ ದುರ್ಗಾ ದೀಪ ನಮಸ್ಕಾರ ಮಾಡಿಸ್ತಕ್ಕಂಥದ್ದು, ರಾಹು ಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥದ್ದು, ಇದನ್ನು ಮಾಡಿ ಒಳ್ಳೆಯದಾಗುತ್ತೆ ನಿಮಗೆ.